ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 125. ಲೋ ಕ್ರೈಯಿಂಗ್ ಬೇಬಿ, ಈ ರೊಮ್ಯಾನ್ಸ್ ಎಲ್ಲ ಆಮೇಲೆ ಶುರು ಹಚ್ಕೋ. ಹೀಗೇನು ರಿಜಿಸ್ಟರ್ ಮ್ಯಾರೇಜ್ ಓಕೆನಾ ಎಂದು ಜೀವ ಅರುಣ್ ಬಳಿ ಕೇಳಿದರೆ, ಮಾಮ್ ಡ್ಯಾಡ್ ಎನ್ನುತ್ತಾ ತಲೆ ತಗ್ಗಿಸಿದವನ ಕೈಯಲ್ಲಿ ತನ್ನ ಕೈ ಬೆಸೆದ ಆದಿತ್ಯ, ನಾಳೆ ನಾವಿಬ್ರು ನಿಮ್ಮ ಮನೆಗೆ ಹೋಗಿ ಒಮ್ಮೆ ಮಾತನಾಡೋಣ ಅರುಣ್. ಆಗಲೂ ಅವರ ನಿರ್ಧಾರ ಬದಲಾಗದೇ ಇದ್ದರೆ ನಾಡಿದೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಎಂದವಳ ಮಾತು ಅವನ ಜೊತೆ ಎಲ್ಲರಿಗೂ ಸರಿ ಅನಿಸಿತ್ತು. ಎಲ್ಲವೂ ಸರಿಯಾಯಿತೆಂದು ನಿಟ್ಟುಸಿರು ಹೊರಚೆಲ್ಲಿದರೆ ಅರುಣ್ ಇನ್ನೂ ಮಂಕಾಗಿ ಕುಳಿತಿರುವುದನ್ನು ನೋಡಿದ ಜೀವ, ಇನ್ನೂ ಯಾಕೋ ಆಕಾಶವೇ ತಲೆ ಮೇಲೆ ಬಿದ್ದವರ ಹಾಗೆ ಕೂತಿದ್ದೀಯಾ? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ನಾಳೆ ಜೈ ಅಂಕಲ್ ನಿಮ್ಮ ಮದುವೆ ಒಪ್ಪಲಿ ಬಿಡಲಿ, ನಿಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್ ಪಕ್ಕಾ ತಾನೇ? ಸ್ವಲ್ಪ ನಗೋ ಎಂದರೆ, ಬ್ರೋ ಸಾಹಿತ್ಯ ಅತ್ತಿಗೆಯ ತಂಗಿ ಎಂದು ಅರುಣ್ ಹೇಳಲು ಹೊರಟ ವಿಷಯ ಏನೆಂದು ತಿಳಿದಾಗ ಗಂಡ ಹೆಂಡತಿ ಇಬ್ಬರು ಮುಖ ನೋಡಿಕೊಂಡರೆ, ದಿನಕರ್, ಜೀವ ಇವನಿಗೆ ಸಾಯಿ ವಿಷಯ ಹೇಳಿದ್ವಾ ಎಂದು ಕೇಳಿದವರಲ್ಲಿ ಇಲ್ಲವೆಂದು ತಲೆಯಾಡಿಸಿದ ಮೊಮ್ಮಗನನ್ನು ನೋಡಿ, ಎಲ್ಲವನ್ನೂ ಹೇಳಿಬಿಡು, ಅಪ್ಪಿತಪ್ಪಿ ನಾಳೆ ಇದೇ ವಿಷಯಕ್ಕೆ ಜಯಕರ್ ಇವನ ಮೇಲೆ ಕೂಗಾಡಿದ್ರೆ ಪುನಃ ರಸ್ತೆ ಮಧ್ಯೆ ನಡ್ಕೊಂಡೋದ್ರೆ ಕಷ್ಟ ಎಂದು ಅಲ್ಲಿಂದ ಎದ್ದ ದಿನಕರ್ ಅಳಿಯ ಗಂಗಾಧರ್ ಜೊತೆ ಪೂರ್ತಿ ಮನೆ ನೋಡಲು ಹೊರಟರು. ಅರುಣ್, ನೀನಂದುಕೊಂಡ ಹಾಗೆ ಸಾಹಿತ್ಯಾಳನ್ನು ನೀನು ಮದುವೆ ಆಗದೇ ಇದ್ರೆ ಅವಳ ಲೈಫ್ ಏನು ಹಾಳಾಗೊಲ್ಲ. ಯಾಕಂದ್ರೆ ಸಾಹಿತ್ಯ ಮತ್ತು ವರುಣ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ಎಂದನು. ವಾಟ್ ಎಂದು ಅರುಣ್ ಆಘಾತದಲ್ಲಿ ಜೀವನತ್ತ ನೋಡಿದರೆ, ಅವರಿಬ್ಬರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ, ಆದರೆ ಸಾಹಿತ್ಯ ಇನ್ನೂ ತನ್ನ ಪ್ರೀತಿ ಹೇಳಿಕೊಂಡಿಲ್ಲ. ಆದರೆ ಶಿ ಲವ್ಸ್ ವರುಣ್. ಇಬ್ಬರು ತಮ್ಮ ಪ್ರೀತಿಯನ್ನು ಎಲ್ಲರಿಂದ ಮುಚ್ಚಿಡೋಕೆ ಕಾರಣ ಅವಳ ಪೋಸ್ಟಿಂಗ್ ಹಾಗೂ ನೀನು ಯಾಕಂದ್ರೆ ಆಗಲೇ ಮನೆಯಲ್ಲಿ ನಿಮ್ಮಿಬ್ಬರ ಮದುವೆಯ ಮಾತುಕತೆ ಆದ ಕಾರಣ ಜೈ ಅಂಕಲ್ ಸಾಹಿತ್ಯಾಳಿಗೆ ಕಾಲ್ ಮಾಡಿ ಈ ಮದುವೆಯ ಬಗ್ಗೆ ವಿಚಾರಿಸಿದ್ದಾರೆ. ನಾನೇ ನಿಮ್ಮಪ್ಪನಲ್ಲಿ ಸಾಹಿತ್ಯ ವರುಣ್ ವಿಷಯ ಹೇಳೋಣ ಅಂತಿದ್ದೆ, ಬಟ್ ಅವರು ನಿನ್ನ ಮೇಲಿನ ಕೋಪಕ್ಕೆ ಎಲ್ಲಿ ಸಾಹಿತ್ಯ ಬಗ್ಗೆ ತಪ್ಪಾಗಿ ತಿಳಿದು ಕಲ್ಯಾಣಿ ಅತ್ತೆಗೆ ಕರೆ ಮಾಡಿ ಏನಾದರೂ ಹೇಳಿದರೆ ಅನ್ನೋ ಭಯ ನನ್ನನ್ನು ಸುಮ್ಮನಿರುವಂತೆ ಮಾಡಿದ್ದು. ಇವತ್ತು ಸಂಜೆ ಡ್ಯಾಡ್ ಬಳಿ ನಿನ್ನಪ್ಪನಿಗೆ ಕರೆ ಮಾಡಿ ಸಾಹಿತ್ಯ ಜೊತೆ ನಿಮ್ಮಿಬ್ಬರ ಬಗ್ಗೆಯೂ ಮಾತನಾಡೋಕೆ ಹೇಳ್ತೀನಿ. ಹಾಗಾಗಿ ಸದ್ಯಕ್ಕೆ ನೀವಿಬ್ರು ನಿಮ್ಮ ಬಗ್ಗೆ ಜೈ ಅಂಕಲ್ ಬಳಿ ಮಾತನಾಡಿ ಸಾಕು ಎಂದವನತ್ತ ಸರಿದು ಅವನೆರಡು ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡ ಅರುಣ್, ಬ್ರೋ ನೀನು ಮಾಡಿರೋ ಈ ಸಹಾಯವನ್ನು ಯಾವತ್ತೂ ಮರೆಯೋಲ್ಲ. ನಿನ್ನೆಯವರೆಗೆ ದಿತ್ಯಾಳನ್ನ ಹೇಗೆ ಕನ್ವಿನ್ಸ್ ಮಾಡಲಿ ಎನ್ನುವ ದೊಡ್ಡ ತಲೆನೋವಿನ ಜೊತೆ ದುಡುಕಿ ಸಾಹಿತ್ಯಾಳನ್ನ ಮದುವೆಯಾಗೋದರ ಬಗ್ಗೆ ಹೇಳಿದ್ದಕ್ಕೆ ತುಂಬಾನೇ ಗಿಲ್ಟ್ ಫೀಲ್ ಕಾಡುತ್ತಿತ್ತು. ಈಗ ಭಾರವಾಗಿದ್ದ ನನ್ನ ಮನಸ್ಸೆಲ್ಲ ನಿನ್ನಿಂದ ಹಗುರವಾಗಿದೆ. ಥ್ಯಾಂಕ್ಸ್ ಬ್ರೋ ಎಂದು ಕಣ್ಣೀರಾಕಿದವನ ಹೆಗಲು ದಡವಿ, ಇಟ್ಸ್ ಓಕೆ ಕಣೋ, ನಾಳೆ ನಿನ್ನಪ್ಪನ ಎದುರು ಹೀಗೆ ಕಣ್ಣೀರು ಹಾಕ್ಬೇಡ, ಬಿ ಸ್ಟ್ರಾಂಗ್, ತಾತ ಆಗಲೇ ನಿನಗೆಲ್ಲ ಹೇಳಿದ್ದಾರೆ ಎಂದ ಜೀವ ದಿತ್ಯಾಳತ್ತ ತಿರುಗಿ, ನೀನು ಕೂಡ ನಾಳೆ ನಿಮ್ಮ ನಿರ್ಧಾರ ಕೇಳಿದ ಬಳಿಕ ಜಯಕರ್ ಅಂಕಲ್ ಕೋಪದ ಭರದಲ್ಲಿ ನಿನ್ನ ಪಾಸ್ಟ್ ಬಗ್ಗೆ ಹೇಳಿ ಹಂಗಿಸಬಹುದು. ಅದೇನೇ ಹೇಳಿದರೂ ಅದನ್ನೆಲ್ಲ ಅಲ್ಲೇ ಬಿಟ್ಟು ನಿಮ್ಮಿಬ್ಬರ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಹೌದು, ನಿಮ್ಮಿಬ್ಬರ ವಿಷಯದಲ್ಲಿ ನಾವೆಲ್ಲ ಹೆತ್ತವರ ನೋವನ್ನು ಮರೆತು ಸ್ವಾರ್ಥಿಗಳಾಗುತ್ತಿದ್ದೇವೆ. ಬಟ್ ನಮ್ಮ ಬಳಿ ಇದೊಂದು ದಾರಿ ಬಿಟ್ಟರೆ ಬೇರೆ ಯಾವ ಆಪ್ಷನ್ ಇಲ್ಲ. ತಂದೆ ತಾಯಿಯ ಕೋಪ ಇಂದಲ್ಲ ನಾಳೆ ಕಡಿಮೆ ಆಗಬಹುದು, ಬಟ್ ಒಮ್ಮೆ ನಿಮ್ಮ ದಾರಿ ಬೇರ್ಪಟ್ಟರೆ ಮತ್ತೆ ಯಾವತ್ತೂ ಸಂಧಿಸುವುದಿಲ್ಲ. ಹಾಗಾಗಿ ಪ್ಲೀಸ್ ಎಂದವನ ಮಾತು ಇಬ್ಬರಿಗೂ ಸರಿ ಅನಿಸಿತ್ತು. ನನ್ನ ಗಂಡ ಹೇಳಿದ್ದು ನಿಜ. ಮೊದಲು ಅರುಣ್, ನಿನಗೆ ದಿತ್ಯಾಳೊಂದಿಗಿನ ಬದುಕು ಇಷ್ಟ ಆದ್ರೂ ಮನಸ್ಸಲ್ಲಿ ಹೆತ್ತವರ ನೋವು ಕಾಡುತ್ತಲೇ ಇರುತ್ತದೆ. ಹಾಗಾಗಿ ಮೊದಲು ನೀವಿಬ್ಬರು ಚೆನ್ನಾಗಿರಿ, ಆಮೇಲೆ ಮನೆಯವರ ಬಗ್ಗೆ ಯೋಚನೆ ಮಾಡಿ ಎಂದ ಅಂಜಲಿಯ ಮಾತಿಗೆ ಇಬ್ಬರು ಒಪ್ಪಿದರು. ನಂತರ ದಿತ್ಯ ಜೊತೆ ಕಿಚನ್ ಸೇರಿದ ಅಂಜಲಿ ರೂಪಾಳ ಜೊತೆ ಸೇರಿ ಹಬ್ಬದ ಅಡುಗೆ ಮಾಡಿ ಎಲ್ಲರೂ ಜೊತೆಯಾಗಿಯೇ ಊಟಕ್ಕೆ ಕುಳಿತರು. ಊಟ ಮುಗಿಸಿ ಇಬ್ಬರಿಗೂ ಕಿವಿಮಾತು ಹೇಳಿದವರು ಮನೆಯತ್ತ ಹೋಗಲು ಎದ್ದರೆ ಅಂಜಲಿಯನ್ನು ನಿಲ್ಲಲು ಹೇಳಿದ ದಿತ್ಯ ಅವಳನ್ನು ದೇವರ ಕೋಣೆಯ ಮುಂದೆ ಕೂರಿಸಿ ಅವಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಅವಳ ಕೈಗೆ ಬಾಕ್ಸ್ ಒಂದನ್ನು ಕೊಟ್ಟು,
ನಮ್ಮಮ್ಮ ಕೆಟ್ಟವಳೇ ಇರಬಹುದು ಅಕ್ಕ, ಆದರೆ ತುಂಬ ಸಂಪ್ರದಾಯದವರು. ಮನೆಗೆ ಹೊಸದಾಗಿ ಯಾರೇ ಮುತ್ತೈದೆ ಬಂದರೂ ಹೀಗೆ ಅರಿಶಿನ ಕುಂಕುಮ ಹಚ್ಚಿ ಬ್ಲೌಸ್ ಪೀಸ್ ಕೊಡೋರು. ಆದರೆ ಅವರ ದುರಾಸೆ ಎಲ್ಲವನ್ನು ಬಲಿ ತೆಗೆದುಕೊಂಡಿತ್ತು ಎನ್ನುತ್ತಾ ತುಸು ಮೌನದ ಬಳಿಕ, ಗಿರಿಧಾಮ ಸೇರಿದ ನಂತರ ಇದೇ ಡ್ರೆಸ್ ಹಾಕಬೇಕು ಅನ್ನೋ ರೂಲ್ಸ್ ಇರಲಿಲ್ಲ. ಸೊ ಆಗಾಗ ಸೀರೆ ಉಡ್ತಿದ್ದೆ. ಇದು ನನಗಾಗಿ ತೆಗೆದುಕೊಂಡ ಹೊಸ ಸೀರೆ. ಒಮ್ಮೆಯೂ ಉಟ್ಟಿಲ್ಲ. ನಿನಗೆ ಕೊಟ್ರೆ ಓಕೆ ಅಲ್ವಾ ಎಂದ ಅವಳ ಮಾತಿಗೆ ನಸುನಕ್ಕು ಸೀರೆ ಇದ್ದ ಬಾಕ್ಸ್ ಪಡೆದ ಅಂಜಲಿಗೆ ಆ ಕ್ಷಣ ದಿತ್ಯ ನಿಜಕ್ಕೂ ಬದಲಾಗಿದ್ದಾಳೆ ಎನ್ನಿಸಿತು. ಅವರೆಲ್ಲ ಹೋದ ಬಳಿಕ ತನ್ನವನ ಬಳಿ ಸರಿದು ಅವನನ್ನು ಬಳಸಿದವಳು, ಐ ಆಮ್ ಸಾರಿ ಅರು ಎಂದ ದಿತ್ಯಾಳ ಮೊಗವೆತ್ತಿ, ಯಾಕೆ ಸಾರಿ? ನಿನ್ನಿಂದಾಗಿ ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಅನ್ನೋ ನೋವು ನಿನಗಿದ್ದರೆ ಈಗಲೇ ಅದನ್ನು ಮನಸ್ಸಿನಿಂದ ತೆಗೆದು ಹಾಕು ಬಂಗಾರಿ. ನಿನ್ನ ಮೇಲೆ ಪ್ರೀತಿಯಾಗಿ ನೀನೇ ನನ್ನ ಹೆಂಡತಿಯೆಂದು ಫಿಕ್ಸ್ ಆದ ದಿನವೇ ಮುಂದೆ ಇಂತಹ ದಿನಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಕಲ್ಪನೆ ಇತ್ತು. ಆದರೆ ಆ ಕಲ್ಪನೆ ನಿಜವಾಗಿ ನಮ್ಮಿಬ್ಬರಿಗೂ ಇಷ್ಟೆಲ್ಲ ನೋವು ಕೊಡುತ್ತದೆ ಎನ್ನುವುದು ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ನಿನ್ನಿಷ್ಟಕ್ಕೆ ಆರಾಮವಾಗಿದ್ದ ನಿನ್ನನ್ನು ಡಿಸ್ಟರ್ಬ್ ಮಾಡಿ ಪ್ರೀತಿ ಎಂದು ನಿನ್ನ ಹಿಂದೆ ಬಿದ್ದು ಹೀಗೆಲ್ಲ ನೋವು ಕೊಡುತ್ತಿರುವುದಕ್ಕೆ ನಾನು ಕ್ಷಮೆ ಕೇಳಬೇಕು. ಐ ಆಮ್ ಸಾರಿ ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ತಬ್ಬಿಕೊಂಡಾಗ ದಿತ್ಯ ಅವನೆದೆಗೆ ಹೊರಗಿದಳು. ಟೂ ಮಚ್ ಬೋರಿಂಗ್ ಕಪಲ್ ಅಕ್ಕ ಬಾವ ನೀವು. ಅದೇನು ಸಾರಿ ಸಾರಿ ಅಂದ್ಕೊಂಡು ಹೇಗೂ ಇನ್ನೆರಡು ದಿನದಲ್ಲಿ ಮದುವೆ ಆಗ್ತಿದ್ದೀರಾ, ಖುಷಿ ಪಡೋ ಬದಲು ಛೇ ಎಂದು ಹಣೆಗೆ ಬಡಿದುಕೊಂಡ ರೂಪಾಳನ್ನ ನೋಡಿ ಇಬ್ಬರು ನಸುನಕ್ಕರು. ಇತ್ತ ಮನೆ ಸೇರಿದ ಜೀವ ತಂದೆ ಕೋಣೆಗೆ ಹೋಗಿದ್ದನ್ನ ನೋಡಿ, ತಾತ ನೈಟ್ ಪಾರ್ಟಿಗೆ ರೆಡಿ ತಾನೇ, ಮನು ಬರ್ತಿದ್ದಾನಂತೆ, ಸೊ ಈಗೊಂದು ಒಳ್ಳೆ ನಿದ್ರೆ ಮಾಡಿ ಎಂದರೆ ಮೊಮ್ಮಗನ ಕಿವಿಯತ್ತ ಬಾಗಿದ ದಿನಕರ್, ಮೊದಲು ನಿನ್ನ ಹೆಂಡತಿ ಪರ್ಮಿಷನ್ ತಗೋ. ಬೆಳಿಗ್ಗೆ ಬಡ್ಕೋತಿದ್ದೆ, ಈಗಷ್ಟೇ ಜಗಳವೆಲ್ಲ ಮರೆತು ರೊಮ್ಯಾನ್ಸ್ ಶುರುವಾಗಿದೆ ಅಂತ ನನ್ನಿಂದ ನನ್ನ ಹೆಂಡತಿನ ದೂರ ಮಾಡಬೇಡಿ ಅಂತೆಲ್ಲ ಹೇಳ್ತಿದ್ದೆ. ಈಗ ಪಾರ್ಟಿ ಮಾಡೋಣ ಅಂತಿದ್ದೀಯಾ? ಮೊದಲು ಡಿಸೈಡ್ ಮಾಡು, ಹೆಂಡತಿನ ಪಾರ್ಟಿನ ಅಂತ ಅನ್ನುತ್ತಾ ಅವನ ತಲೆಗೆ ಹುಳ ಬಿಟ್ಟು ನಗುತ್ತಾ ಹೋದರೆ, ಪಾರ್ಟಿ ಎಂದ ಗಂಡನನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಅಂಜಲಿ ತಾತ ಅವನ ಕಿವಿಯ ಬಳಿ ಪಿಸಿಗುಟ್ಟಿದ್ದನ್ನು ನೋಡಿ ತನ್ನ ಬಳಿ ಬಂದವನಲ್ಲಿ ಹುಬ್ಬೇರಿಸಿ, ಏನು ಎಂದು ಕೇಳಿದರೆ ಅವಳ ಕೈ ಹಿಡಿದು, ಒಂದು ಸೀಕ್ರೆಟ್ ಇದೆ ವೈಫಿ, ರೂಮಿಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಅವಳ ಹೆಗಲ ಬಳಸಿ ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಹಾಕಿದವನನ್ನೇ ಗಮನಿಸುತ್ತಿದ್ದವಳು ಬಳಿ ಬಂದು ನಡು ಬಳಸಿದವನ ಕೈಗೆ ಪೆಟ್ಟು ಕೊಟ್ಟು, ತೆಗಿ ಕೈ, ಪಾರ್ಟಿ ಮಾಡೋಣ ಅಂದ್ಯಲ್ಲ, ನನಗೂ ಕೇಳಿಸಿತು, ಎಣ್ಣೆ ಪಾರ್ಟಿ ತಾನೇ, ಮನುಗೆ ಬೇರೆ ಬರೋಕೆ ಹೇಳಿದೀಯ, ಎಲ್ಲ ಡಿಸೈಡ್ ಆದಮೇಲೆ ನನ್ನ ಹತ್ರ ಹೇಳೋಕೆ ಏನಿದೆ ಎಂದು ಹುಸಿಮುನಿಸು ತೋರಿದವಳ ಕೆನ್ನೆಗೆ ಗಾಢವಾಗಿ ತುಟಿ ಊರಿದ ಜೀವ, ವೈಫಿ ಸಾರಿ, ತಾತ ತುಂಬ ದಿನ ಆದಮೇಲೆ ಮನೆಗೆ ಬಂದಿರೋದು, ಸೊ ಪ್ಲೀಸ್ ಇವತ್ತೊಂದಿನ ಅಷ್ಟೇ ಅಂತ ಕೆನ್ನೆಗೆ ಮುತ್ತಿಡುತ್ತಲೇ ಹೇಳುತ್ತಿದ್ದವನ ಕೀಟಲೆಗೆ ನಗು ಬಂದರೂ ಅವನ ಬಿಸಿ ಉಸಿರು ತನು ಸೋಕಿದಾಗ ತುಸು ಕಂಪಿಸಿದವಳು ಅವನನ್ನು ಪಟ್ಟನೆ ದೂರ ಸರಿಸಿ, ಆಯಿತು ಹೋಗು ಅಂತ ಹೆಂಡತಿಯ ತೊದಲುತ್ತಿರುವ ಧ್ವನಿಗೆ ಮುಗುಳ್ನಗುತ್ತಾ ಹಿಂದಿನಿಂದ ಅವಳನ್ನು ಬಳಸಿ, ಆರ್ ಯು ಓಕೆ ವೈಫಿ ಎಂದು ಕೇಳಿದವನ ಧ್ವನಿಯ ಜೊತೆ ಕುತ್ತಿಗೆಯ ಬಳಿ ಪುನಃ ರಾಚಿದ ಅವನ ಬಿಸಿ ಉಸಿರಿಗೆ ಅಂಜಲಿ ಕಣ್ಮುಚ್ಚಿ ಹಿಂದಕ್ಕೆ ಅವನೆದೆಗೆ ಹೊರಗಿದರೆ, ಅವಳನ್ನು ತನ್ನತ್ತ ತಿರುಗಿಸಿ ಮತ್ತೇರಿಸುವ ಕಣ್ಣೋಟಕ್ಕೆ ಸೋತವನು, ವೈಫಿ ಪಾರ್ಟಿ ಕ್ಯಾನ್ಸಲ್ ಮಾಡ್ತೀನಿ, ಯಾಕೋ ಈ ನಿನ್ನ ನಶೆಯ ಮುಂದೆ ಅದೆಲ್ಲ ಝೀರೋ ಅನ್ನಿಸ್ತಿದೆ ಎಂದವನ ಕಣ್ಣಲ್ಲಿ ಕಣ್ಣಿಟ್ಟು, ಫ್ಲರ್ಟ್ ಮಾಡಿದ್ದು ಸಾಕು, ಸ್ವಲ್ಪ ರೆಸ್ಟ್ ಮಾಡು, ಸಂಜೆಗೆ ಪಾರ್ಟಿ ಇದೆಯಲ್ಲ ಎಂದು ನಿಧಾನವಾಗಿ ಅವನಿಂದ ನುಣುಚಿಕೊಂಡು ದೂರ ಸರಿದು ಕೆಳಗೋಡಿದಳು. ಹಾಗೆಯೇ ಮಂಚದ ಮೇಲೆ ಅಡ್ಡಾದವನಿಗೆ ಹೆಂಡತಿಯ ವರ್ತನೆ ನೆನಪಾದಾಗ ಮುಂದಿನ ತನ್ನ ಜೀವನ ತುಂಬ ಸುಂದರವಾಗಲಿದೆ ಎಂದುಕೊಂಡು ತುಸು ಆಯಾಸ ಕಳೆಯಲು ಕಣ್ಮುಚ್ಚಿದನು. ಸಂಜೆ ಮನು ಗೆಳೆಯನ ಮನೆಗೆ ಬಂದಾಗ ಎಲ್ಲ ಆಲ್ ಅಲ್ಲಿಯೇ ಇರುವುದನ್ನು ನೋಡಿ ತಾತನಿಗೆ ನಮಸ್ಕರಿಸಿ ಅವರ ಪಕ್ಕವೇ ಕುಳಿತನು. ಅವನ ಕೆಲಸದ ಬಗ್ಗೆ ವಿಚಾರಿಸಿದ ದಿನಕರ್, ಮತ್ತೆ ಮದುವೆ ಯಾವಾಗ?
ಕೆಲವ್ರು ಇರ್ತಾರೆ ಮದುವೆ ಆಗಿ 10 ವರ್ಷ ಕಳೆದರೂ ಜಗಳ ಆಡ್ಕೊಂಡೇ ದಿನ ಕಳೀತಾರೆ ಬಿಟ್ಟರೆ ನಮ್ಮ ವಂಶ ಬೆಳಿಬೇಕು, ಒಂದೆರಡು ಮಕ್ಕಳು ಮಾಡ್ಕೊಳ್ಳೋಣ ಅನ್ನೋ ಯೋಚನೆ ಮಾಡೋಲ್ಲ ಅನ್ನುತ್ತಾ ಓರೆ ನೋಟದಲ್ಲಿ ತನ್ನ ಮೊಮ್ಮಕ್ಕಳಿಬ್ಬರತ್ತಲೂ ನೋಡಿದರೆ ಇಬ್ಬರು ತಲೆ ತಗ್ಗಿಸಿ ನಿಂತಿದ್ದರು. ಹೌದು ಮನು, ನಿನ್ನ ಲವ್ ಸ್ಟೋರಿ ಏನಾಯಿತು? ಹುಡುಗಿ ಮನೆಯಲ್ಲಿ ಒಪ್ಪಿದ್ರಾ? ಒಪ್ಪಿಲ್ಲ ಅಂದರೆ ಹೇಳು, ಈಗಷ್ಟೇ ಒಂದು ಲವ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಂದೆವು, ಒಳ್ಳೆ ಜೋಶಲ್ಲಿದ್ದೀವಿ, ನಿನಗೂ ಸ್ವಲ್ಪ ಸಹಾಯ ಮಾಡೋಣ ಎಂದ ತಾತನ ಮಾತಿಗೆ ಜೀವ ಜೋರಾಗಿ ನಗತೊಡಗಿದನು. ಎಲ್ಲರೂ ಅವನತ್ತ ಆಶ್ಚರ್ಯದಲ್ಲೇ ನೋಡಿದರೆ ಪಟ್ಟನೆ ನಗು ನಿಲ್ಲಿಸಿ, ತಾತ, ನೀನು ಜೋಶಲ್ಲಿ ಇವನ ಲವ್ ಸಪೋರ್ಟ್ ಮಾಡೋಕೆ ಹೋದರೆ ಇವನ ಲವ್ ಹೊಗೇನೆ, ಯಾಕೆಂದರೆ ಸರ್ ಲವ್ ಮಾಡ್ತಾ ಇರೋದು ಜೈ ಅಂಕಲ್ ಮಗಳು ಜಾಹ್ನವಿಯನ್ನು ಅನ್ನುತ್ತಾ ಪುನಃ ನಕ್ಕರೆ ಗಂಡನ ಕೈ ಅದುಮಿದ ಅಂಜಲಿ ನಗಬೇಡಿ ಎಂದಳು. ನೀನು ಸುಮ್ಮನಿರು ವೈಫಿ, ಇವನ ಲವ್ ಸ್ಟೋರಿಗೆ ಆಗಲೇ ಜೈ ಅಂಕಲ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಟ್ ಆ ವಿಷಯ ಮಗಳಿಗೆ ಹೇಳಬಾರ್ದು ಅಂದಿದ್ದಾರೆ. ಈಗೇನಾದರೂ ಇವನು ಹೋಗಿ ಮದುವೆ ಬಗ್ಗೆ ಮಾತಾಡಿದರೆ ಮೊದಲೇ ಆರು ಮತ್ತು ದಿತ್ಯ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಕೇಳಿ ಹುರ್ಕೊಂಡಿರ್ತಾರೆ. ಆ ಕೋಪವನ್ನು ಇವನ ಲವ್ ಸ್ಟೋರಿ ಮೇಲೆ ತೋರಿಸಿದ್ರೆ ಸದ್ಯಕ್ಕೆ ಮನು ಲೈಫಲ್ಲಿ ಯಾವ ಪ್ರಾಬ್ಲಮ್ ಇಲ್ಲದೆಯೇ ಎಲ್ಲವೂ ಚೆನ್ನಾಗಿದೆ. ಒಂದು ವೇಳೆ ಜೈ ಅಂಕಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದರೆ ನನ್ನ ಫ್ರೆಂಡ್ ಸಿಚುವೇಶನ್ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿಕೊಂಡು ನಗು ಬಂತು ಎಂದವನಂತ ಎಲ್ಲರೂ ಕೆಕ್ಕರಿಸಿ ನೋಡಿ ಮನು ಕೋಪದಿಂದ, ಲೋಫರ್, ಇಷ್ಟೇನಾ ನಿನ್ನ ಫ್ರೆಂಡ್ಶಿಪ್? ಹೇಟಿವ್ ಕಣೋ, ನಿನ್ನ ಬಾಯಿ ಮಾತಿಗೆ ಎಲ್ಲಾದರೂ ನೀನು ಹೇಳಿದ ಹಾಗೆ ಪ್ರಾಬ್ಲಮ್ ಆಗಬೇಕು, ಆಗಿದೆ ನಿನಗೆ. ನನ್ನ ಲೆಕ್ಕದಲ್ಲೂ ಎರಡೇಟು ಹಾಕಿಬಿಡು ಮನು, ನಿನ್ನ ಬ್ಯಾಡ್ ಟೈಮಲ್ಲಿ. ಪಾಪ ಮನು ತನಗೆ ಪ್ರಾಬ್ಲಮ್ ಬಂದಿರೋ ಹಾಗೆ ತಲೆ ಕೆಡಿಸಿಕೊಂಡಿದ್ದ. ಆದರೆ ನೀನು ಅವನ ಪ್ರಾಬ್ಲಮ್ಮನ್ನು ಇಮ್ಯಾಜಿನ್ ಮಾಡಿಕೊಂಡು ನಗ್ತಿದ್ದೀಯಾ ಸ್ಟುಪಿಡ್ ಅಂತ ಮಗನ ಮಾತು ಇಷ್ಟವಾಗದೆ ಬೈದ ಗಂಗಾಧರರಿಗೆ ಮಗನ ಕಷ್ಟಕಾಲದಲ್ಲಿ ಜೊತೆಗಿದ್ದದ್ದು ಮನು ಮಾತ್ರವೆಂದು ಗೊತ್ತಿದ್ದ ಕಾರಣ ಅವನ ಮೇಲೆ ವಿಶೇಷ ಮಮಕಾರವಿತ್ತು. ಡ್ಯಾಡ್, ಐ ಆಮ್ ಜಸ್ಟ್ ಕಿಡ್ಡಿಂಗ್. ಅದು ಅಲ್ಲದೆ ಎಲ್ಲರಿಗೂ ಲವ್ವಲ್ಲಿ 1000 ಪ್ರಾಬ್ಲಮ್ ಬಂದರೆ ಈ ನನ್ನ ಮಗನಿಗೆ ಎಲ್ಲೋ ಒಳ್ಳೆ ಕಡೆ ಮಚ್ಚೆ ಇರಬೇಕು. ಬೇಡ ಬೇಡ ಅಂದರೂ ಹುಡುಗಿಯೇ ಅವನ ಹಿಂದೆ ಬಿದ್ದು ಪ್ರೀತಿಯಾಯಿತು. ಆ ವಿಷಯ ಹುಡುಗಿಯ ಅಪ್ಪನಿಗೆ ತಿಳಿದು ಅವರಿಂದ ಪ್ರಾಬ್ಲಮ್ ಆಗುತ್ತಾ ಅಂತ ನೋಡಿದ್ರೆ ಅವರು ಮಗಳ ಲವ್ ಸ್ಟೋರಿ ತಿಳಿದ ಬಳಿಕ ಇವನೇ ನನ್ನ ಅಳಿಯ ಅಂತ ಫಿಕ್ಸ್ ಆಗಿಬಿಟ್ರು. ಸ್ವಲ್ಪ ಅವನನ್ನು ರೇಗಿಸೋಣ ಅಂತ ಅಷ್ಟೆಲ್ಲ ಹೇಳಿದ್ದು. ಲೋ ಪುಣ್ಯಾತ್ಮ, ತಪ್ಪಾಯಿತು, ಸಾರಿ ಎಂದರೆ ಬೇಕಾಗಿಲ್ಲ ಸಾರಿ ಎಂದು ಕೋಪದಲ್ಲೇ ಹೇಳಿದ ಮನು ಮಾತಿಗೆ ಕಣ್ತೇಲಿಸಿ, ವೈಫಿ, ಅವನನ್ನು ನಾನು ಆಮೇಲೆ ಹ್ಯಾಂಡಲ್ ಮಾಡ್ತೀನಿ. ನನ್ನ ಫೇವ್ರೆಟ್ 2 ಕಿಚನ್ ಮತ್ತು ಬಿರಿಯಾನಿ ಮಾಡ್ತೀಯಾ ಪ್ಲೀಸ್ ಎಂದು ಹೆಂಡತಿಯ ಕಿವಿ ಬಳಿ ಪಿಸಿಗುಡುತ್ತಾ ಯಾರ ಗಮನ ತಮ್ಮ ಮೇಲೆ ಇಲ್ಲದೆ ಇರುವುದನ್ನು ಗಮನಿಸಿ ಪಟ್ಟನೆ ಅವಳ ಕೆನ್ನೆಗೆ ಮುತ್ತಿಟ್ಟು ಮನು ಬಳಿ ಹೋದರೆ ಅಂಜಲಿ ಬೆದರುಗೊಂಬೆಯಂತೆ ನಿಂತಿದ್ದಳು. ಅಂಜಲಿ, ಏನಾಯಿತು ಎಂದು ಕೇಳಿದ ತಾತನತ್ತ ನೋಡಿ ಏನಿಲ್ಲವೆಂದು ತಲೆಯಾಡಿಸಿದವಳು ಗಂಡನತ್ತ ಹುರಿನೋಟ ಬೀರಿ ಅಡುಗೆ ಕೋಣೆಯತ್ತ ನಡೆದು ಲಕ್ಷ್ಮಿ ಅಕ್ಕನ ಬಳಿ ಅಡುಗೆ ಮಾಡುತ್ತಾ ಮಾತಿಗಿಳಿದಳು. ಅಕ್ಕ, ನಾನಿಲ್ಲದೆ ಇರುವಾಗಲೂ ಹೀಗೆಯೇ ಪಾರ್ಟಿ ಆಗ್ತಿತ್ತಾ ಎಂದ ಅವಳ ಮಾತಿಗೆ ನಗುತ್ತಾ, ಇಲ್ಲ ಅಂಜಲಿ, ಮನು ಆಗಾಗ ಬರ್ತಿದ್ದ ಬಿಟ್ಟರೆ ಒಮ್ಮೆ ತಾತ ಬಂದಾಗ ಡ್ರಿಂಕ್ಸ್ ಮಾಡಿದರು ಅಷ್ಟೇ ಎಂದು ನಿಟ್ಟುಸಿರು ಹೊರಚೆಲ್ಲಿದವಳು. ಲಕ್ಷ್ಮಿ ಅರುಣ್ ಬಗ್ಗೆ ಕೇಳಿದಾಗ ಅವರ ಬಗ್ಗೆ ಹೇಳುತ್ತಾ ಮಾತಿನ ನಡುವೆ ಅಡುಗೆ ಮುಗಿದಿತ್ತು. ಕೋಣೆಗೆ ಬಂದು ಗಡಿಯಾರದತ್ತ ನೋಡಿದರೆ 8:15. ಬೆಡ್ ಮೇಲೆ ಬಿದ್ದಿದ್ದ ಬಟ್ಟೆ ಒದ್ದೆ ಟವಲ್ ನೋಡಿದವಳಿಗೆ ತನ್ನವನು ಆಗಲೇ ಸ್ನಾನ ಮುಗಿಸಿ ಹೋಗಿರುವುದು ತಿಳಿದಾಗ ಕುಡಿಯೋದು ಅಂದರೆ ಅದೇನು ಇಂಟ್ರೆಸ್ಟೋ ಇವನಿಗೆ, ಹೆಂಡ್ತೀನೂ ನೆನಪಾಗೋಲ್ಲ ಈಡಿಯಟ್ ಎಂದು ಬೈದುಕೊಂಡು ಸ್ನಾನಕ್ಕೆ ಹೋದರೆ ಇತ್ತ ಜೀವ ಗೆಳೆಯನಿಗೆ ವಿಧವಾಗಿ ಕ್ಷಮೆ ಕೇಳಿದರೂ ಮನು ಅವನ ಯಾವ ಮಾತಿಗೂ ಕರಗದೆ ತನ್ನಲ್ಲಿ ಮಾತನಾಡದೆ ಇರುವುದನ್ನು ನೋಡಿ, ಹೋಗಲ್ಲೋ, ನನ್ನ ಹೆಂಡತಿ ನನ್ನ ಮೇಲೆ ಕೋಪ ಮಾಡಿಕೊಂಡಾಗಲೂ ನಾನು ಅವಳನ್ನು ಇಷ್ಟೆಲ್ಲ ಸಾರಿ ಕೇಳಿಲ್ಲ ಅಂತ ಅಲ್ಲಿಂದ ಎದ್ದು ಹೊರಟವನನ್ನು ನೋಡಿದ ಮನು, ಸಾಕು ಓವರ್ ಆ್ಯಕ್ಟಿಂಗ್ ಮಾಡಿದ್ದು, ಬಾ ಕೂತ್ಕೋ, ಅತ್ತಿಗೆ ಮಾಡಿರೋ ಈ ಚಿಕನ್ ಪೆಪ್ಪರ್ ಡ್ರೈ ಅಂತೂ ಸೂಪರ್ ಆಗಿದೆ ಎಂದ ಕೂಡಲೇ ಪಟ್ಟನೆ ಕುಳಿತವನನ್ನು ನೋಡಿ ಮೂವರು ನಕ್ಕರು. ಗಂಗಾಧರ್ ಗೆಳೆಯ ಜಯಕರ್ ಜೊತೆಯಾದ ಮಾತುಕತೆ ಬಗ್ಗೆ ಕೇಳುತ್ತಾ ತಂದೆ ತಾಯಿ ಅಂದ್ಕೊಂಡೋರಿಗೆ
ಮಗನ ಮೇಲೆ ತುಸು ಜಾಸ್ತಿಯೇ ನಿರೀಕ್ಷೆ ಇರುತ್ತೆ. ಅದರಲ್ಲೂ ಮದುವೆಯ ವಿಷಯದಲ್ಲಿ ಅಂತೂ ಕೇಳೋದೇ ಬೇಡ. ಮಗನ ಜೀವನ ಮತ್ತು ಮನೆ ಎರಡನ್ನೂ ನಿಭಾಯಿಸಿಕೊಂಡು ಹೋಗುವ ಹುಡುಗಿ ಬೇಕೆಂದು ಕನಸು ಕಂಡಿರುತ್ತಾರೆ. ಜೈ ಮತ್ತು ಆರತಿ ಕೂಡ ಸಾಹಿತ್ಯಾಳನ್ನು ಆಗಲೇ ಸೊಸೆಯಾಗಿ ನೋಡಿದ್ದರಿಂದ ದಿತ್ಯಾಳನ್ನು ಅವಳ ಜಾಗದಲ್ಲಿ ನೋಡಲು ಸುತಾರಾಂ ಇಷ್ಟವಿಲ್ಲ. ಇನ್ನು ದಿತ್ಯ ಫ್ಲ್ಯಾಶ್ಬ್ಯಾಕ್ ಕೇಳಿದ ಜೈ ಮುಂದೆ ಎಂದಾದರೂ ಅವಳು ಹಳೆಯ ವರಸೆಗೆ ಮರಳಿದರೆ ಎನ್ನುವ ಭಯ ಅವನನ್ನು ಕಾಡುತ್ತಿದೆ. ಮಕ್ಕಳಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾರೆ ಎಂದಾಗ ಸುಮ್ಮನಾಗಿ ಬಿಟ್ಟ. ಮಗನ ನಿರ್ಧಾರ ಬದಲಾಗೊಲ್ಲವೆಂದು ತಿಳಿದ ಅವನಿಗೂ ಬೇಸರವಾಗಿದೆ. ಇಟ್ಸ್ ಓಕೆ, ಇಂದಲ್ಲ ನಾಳೆ ಗಂಡ ಹೆಂಡತಿಯ ಕೋಪ ಅಸಮಾಧಾನ ಕಡಿಮೆ ಆಗಬಹುದು ಎಂದವರ ಮಾತು ಅಲ್ಲಿದ್ದವರಿಗೂ ಸರಿ ಅನಿಸಿತು. 10 ಗಂಟೆಯಾದರೂ ಕೋಣೆಯಿಂದ ಹೊರ ಬಾರದ ಗಂಡನಿಗಾಗಿ ಕಾಯುತ್ತಾ ಕುಳಿತವಳ ಬಳಿ ಹೋದ ಲಕ್ಷ್ಮಿ, ನೀನು ಊಟ ಮಾಡು, ಅವರದ್ದು ಇನ್ನೂ ತಡವಾಗಬಹುದು, ತಾತ ಇದ್ದಾರಲ್ಲ ಅವರ ಕತೆ ಹೇಳುತ್ತಾ ಕೂತಿರುತ್ತಾರೆ ಎಂದಾಗ ಊಟ ಮುಗಿಸಿ ಕೋಣೆ ಸೇರಿದ ಅಂಜಲಿ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಾ ಮನೆಗೆ ಬಂದಿರುವ ತಾತನ ಬಗ್ಗೆ ಹೇಳಿ, ತಾತ ಮೊಮ್ಮಗ ಇಬ್ಬರು ಕುಡಿಯುತ್ತಾ ಕೂತಿದ್ದಾರೆ ಎಂದು ಕೋಪಗೊಂಡ ಮಗಳನ್ನು ನೋಡಿ ನಕ್ಕವರು, ಪ್ರತಿದಿನ ಪಾರ್ಟಿ ಮಾಡ್ತಾನಾ? ಇಲ್ಲ ತಾನೆ? ಇದೆಲ್ಲ ವಿಷಯಗಳಿಗೆ ನಾವೇ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಹೌದು, ಮೊಮ್ಮಗು ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅಂದಾಗ ಮೊದಲೇ ಕೋಪಗೊಂಡಿದ್ದವಳು, ಸುಮ್ನಿರಮ್ಮ, ನೀನು ಪ್ರತಿ ಸಲ ಕಾಲ್ ಮಾಡಿದಾಗ ಮೊಮ್ಮಗು ಜಪ ಮಾಡ್ತೀಯಲ್ಲ, ಮೊಮ್ಮಗು ಏನು ತೆಂಗಿನ ಮರದಿಂದ ಉದುರುತ್ತಾ ಎಂದು ಧ್ವನಿ ಏರಿಸಿದರೆ ಅಂಜು, ನಿಜ ಹೇಳು, ಜೀವ ಜೊತೆ ಖುಷಿಯಾಗಿದ್ದೀಯಾ? ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಎಲ್ಲಿ ಜೀವನಿಂದ ದೂರ ಹೋದರೆ ಪುನಃ ಅಮ್ಮನ ಹೆಲ್ತ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನೀನು ಅವನ ಜೊತೆ ಇರೋದಲ್ಲ ತಾನೇ ಅಂತ ತುಸು ಆತಂಕ ವ್ಯಕ್ತಪಡಿಸಿದ ತಾಯಿಯನ್ನು ನೋಡಿ, ಅಮ್ಮ ನಾನು ಜೀವ ಚೆನ್ನಾಗೇ ಇದ್ದೀವಿ ಅಂದಳು. ಆದ್ರೆ ಇನ್ನು ಯಾಕೆ ಎಲ್ಲ ಗಂಡ ಹೆಂಡತಿಯರಂತೆ ಸಂಸಾರ ಶುರು ಮಾಡಿಲ್ಲ ಅಂದಾಗ, ನಾನೇನೋ ರೆಡಿ ಅತ್ತೆ, ನಿಮ್ಮ ಮಗಳೇ ಹತ್ತಿರ ಹೋದರೆ ದೂರ ಓಡೋದು ಅಂತ ಪಟ್ಟನೆ ಬಂದ ಗಂಡನ ಧ್ವನಿಗೆ ಅಂಜಲಿ ಆಶ್ಚರ್ಯದಲ್ಲಿ ಅವನತ್ತ ನೋಡಿದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.